ಏನ್ರಿದೆ ಕಟ್ ಮಾಡಲೇ ತಿನ್ನಾನೆ ಇಟ್ಬಿಟ್ರೆ ಏನ್ರಿದೆ ನನ್ನ ನೆಕ್ಕು ಐತೆ ಇಲ್ಲ ಡಾಕ್ಟರ್ ಹತ್ರ ಕರ್ಕೊಂಡೋಗ್ಲ ಬರ್ತೀಯಾ ಯಾರು ನುಗ್ಗರು ಆಫ್ ಮಾಡಿ ಜೊತೆಗೆ ನೀನು ಇರಲು ಬದುಕು ಜೇನು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೊಂದು ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ ಗೈಸ್. ಮತ್ತು ನೋಡಿ ಈ ವಿಡಿಯೋನ ಆ್ಯಂಡ್ ಯಾರು ಇದು ನಾನು ಮೊದಲನೇ ಸತಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಪ್ಲೀಸ್ ಇವತ್ತು ಲಕ್ಷಣ ಎಕ್ಸಸೈಸ್ಗೆ ಅಂತ ಕರ್ಕೊಂಡು ಹೋಗಿದೆ. ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ಲೇಡೀಸ್ಗೆ ಇವತ್ತು ಫ್ರೀ ಹೆಲ್ತ್ ಚೆಕಪ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಕೂಡ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಶುಗರ್ ಟೆಸ್ಟ್, BP ಟೆಸ್ಟ್ ಅಂತ ಎಲ್ಲನೂ ಮಾಡಿದ್ದಾರೆ. ಇವತ್ತು ನನ್ನ ಜೊತೆ ನಮ್ಮ ಚೋಟು ಒಬ್ಬಳೇ ಇದ್ದಿದ್ದು, ಹಾಗಾಗಿ ಅವಳ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಬಿಕಾಸ್ ಅಲ್ಲಿ ಲೈನ್ ಕ್ಯೂ ಇತ್ತು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಹಾಗಾಗಿ ಹೆಂಗೆ ನಮ್ಮ ಪಾಪು ಕಿಕ್ಕಿ 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 ಅಂತ ಕಿಸಿತಾವಳೆ. ಇದು ಚೆಕಪ್ ಎಲ್ಲ ಮುಗೀತು ಗೈಸ್. ಈಗ ಲಕ್ಷಣದ್ದು ಎಕ್ಸಸೈಸ್ ಟೈಮು. ಸೊ ಹಾಗಾಗಿ ಅವಳನ್ನ ಒಳಗಡೆ ಎಕ್ಸಸೈಸ್ಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ನಾನು ಇಲ್ಲಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ. ರಿಪೋರ್ಟ್ ಕಾರ್ಡ್ಸ್ ಎಲ್ಲ ಇದೆ. ಸೊ ಲಕ್ಷಣದ ಎಕ್ಸಸೈಸ್ ಆದ ತಕ್ಷಣ ಮನೆಗೆ ಹೊರಡೋದು ಗೈಸ್. ಸೊ ಇದೇ ರೂಮಲ್ಲಿ ಲಕ್ಷ ಎಕ್ಸಸೈಸ್ ಮಾಡ್ತಾ ಇರೋದು. ಗೈಸ್ ನನ್ನ ಲಕ್ಷಣ ಕರ್ಕೊಂಡು ಹೋಗೋದಕ್ಕೆ ಮಿಸ್ಟರ್ ಆಕಾಶ್ ಅವ್ರು ಬಂದಿದ್ದಾರೆ. ಹಾಯ್ ಬೇಬಿ, ಒಂದು ಬ್ಯಾಡ್ ನ್ಯೂಸ್ ಬೇಬಿ. ಏನು? ಶುಗರ್ ಯಾರಿಗೆ ಚೆಕ್ ಮಾಡಿ ತೋರಿಸ್ಲಾ ರಿಪೋರ್ಟು? ಅದನ್ನೇ ಹೇಳೋಣ ಅಂತ ವಿಡಿಯೋ ನೋಡು. ನಾನೇನು ಮಾಡಿದೆ, ಟ್ಯಾಬ್ಲೆಟ್ಸ್ ಕೊಟ್ಟರು. ನಿನ್ನಾಳೆಗೆ ಇವತ್ತು ಹೋಗೋದೆಲ್ಲ ನೋಡಿದ್ದು. ಅವ್ರೇನು ಗೊತ್ತ ಹೇಳಿದ್ದು, ಕ್ಯಾಂಪ್ ಏನಂತಂದರೆ ಮಕ್ಕಳು ಪೇರೆಂಟ್ಸ್ಗಳಿಗೆ ನೋಡ್ಸೋದಂತ. ಇವತ್ತು ನೋಡಿದೆ ಅಮೃತ ಗಿರೀಶ್ ಅಂತ ಬರ್ತಿದ್ದ ಅಲ್ಲಿ. ಫಸ್ಟ್ ನೀನು ನನ್ನ ಹತ್ರ ಮಾತಾಡು. ಏನಂತ ಗೊತ್ತಾಗ್ತದೆ ಇದು. ನಾನು ಅದನ್ನೇ ಹೇಳ್ತಾ ಇರೋದು. ಎಲ್ಲ ನೋಡಿದ್ವಿ ಗೈಸ್, ನೋಡ್ರಿ ಎಲ್ಲ ನನ್ನ ಹೆಸರೇ ಬರ್ತಿರೋದು. ಬೇಬಿ ಕ್ಯಾಂಪ್ ಬಂದು ಮಕ್ಕಳು ತೋರಿಸ್ತಾ ಇದೀವಲ್ಲ, ಪೇರೆಂಟ್ಸ್ಗಳಿಗೆ ಬರೀ ಲೇಡೀಸಿಗೆ ಮಾತ್ರ. ಹೌದು ಕರ್ದು ಅಂತ ಪಾಪದ ಇನ್ನೊಂದಿಲ್ಲಿ ಇದಾಗ್ಬಿಟ್ಟದ್ದು. ಈ ಕಡೆಗೆ ಹಾಕ್ಬಿಡು. ಅಡ್ರೆಸ್ ಬರ್ಕೊಟ್ಟಿದ್ದ ನೋಡಿ. ದೇವನಹಳ್ಳಿಗೆ ಬಂದ್ವಿ ಹಾಸ್ಪಿಟ್ಲ್ ತೋರಿಸ್ಕೊಂಡು. ಆಗಸ್ಟ್ 20 ನಾನು ಹಂಗೂ ಜೆನ್ಸಿಗೆ ತೋರಿಸ್ಬೋದ ಅಂತ ಕೇಳಿದೆ. ಹೆಂಗು ನೀನು ಇದೆಯಲ್ಲ, ನಿನ್ನೂ ಕರೆದ್ಬಿಡೋಣ ತೋರಿಸೋಣ ಅಂತ. ಎಲ್ಲ ಮಾಡ್ಕೊಳ್ಳಿ. ಶುಗರ್ ಎಲ್ಲ ಐತೆ. BP ಏನಾಯ್ತು ಗೊತ್ತಾ? 110 ಇದೆ, 170 ಇದೆ. ಅದು BP ಅಂತ ಬರ್ದಿಲ್ಲ ಅಲ್ಲಿ. BP ಹೇಳಿಲಿ. BP ಏನಾಯ್ತು ಗೊತ್ತಾ? ಫಸ್ಟ್ ಇದೆಲ್ಲ ತೋರಿಸಿದ್ರು, BP ಶುಗರ್ ಎಲ್ಲ ಚೆಕ್ ಮಾಡಿದ್ರು. ಸೀದಾ ಎಲ್ಲ ಮಾಡಿ ಎಲ್ಲ ಕಡೆನೂ ತೋರಿಸ್ಕೊಂಡು ಡಾಕ್ಟರ್ ಹತ್ರ ಹೋದೆ. ಅವರು ನೋಡಿದ್ರು, ನಾನು ಹೇಳಿದೆಲ್ಲ ಕೇಳಿಸ್ಕೊಂಡ್ರು. ಎಲ್ಲ ಕೇಳಿಸಿದೆಲ್ಲ ಆದಮೇಲೆ ನೀನು 3 ನಿಮಿಷ ನಿಂತ್ಕೋ ಅಂತ ಈಚೆ ಕಳಿಸ್ಬಿಟ್ಟು 3 ನಿಮಿಷ ನಿಂತ್ಕೊಂಡೇ ಇದ್ದೆ. ಸರಿ ಬಾಯಿಲಿ ಅಂತ ಕರೆದ್ಬಿಟ್ಟು 3 ನಿಮಿಷ ಆದಮೇಲೆ ನಿಂತ್ಕೊಂಡೇ BP ಚೆಕ್ ಮಾಡೋದು. ನಿಲ್ಸೆ. ಕುತ್ಕೊಂಡಿದ್ದಾಗ BP ಒಂಥರ ಆಯ್ತಂತೆ, ನಿಂತ್ಕೊಂಡಾಗ ಒಂಥರ ಇದೆಯಂತೆ. ಸೊ ಎರಡು ಫ್ಲಕ್ಚುಯೇಟ್ ಆಗ್ತಿದೆ BPದು. ಇನ್ನು ಶುಗರ್ದು ಅಂತೂ ಕೇಳಕ್ಕೆ ಹೋಗ್ಬೇಡ. ಎಲ್ಲ ಶುಗರು ನನ್ನಣ್ಣಗೆ ಶುಗರ್ ಐತೆ. ಇದು ನಿಜ. ನನ್ನಣ್ಣ ಇಕ್ಕು ಎಲ್ಲ ಊಟ ಹೊಡ್ಕೊಂಡು ನೀನು. ಅಲ್ಲ ನಿನ್ನಾನೆ ಇಟ್ಬಿಟ್ರೆ ಏನ್ರಿದೆ? ನನ್ನಣ್ಣ ಇಕ್ಕು ಐತೆ ಇಲ್ಲ ಡಾಕ್ಟರ್ ಹತ್ರ ಕರ್ಕೊಂಡೋಗ್ಲ ಬರ್ತೀಯಾ? ನನ್ನಣ್ಣ ಇಕ್ಕು ಸಾಕು. ಡಾಕ್ಟ್ರ್ ಮಗ ಇಟ್ಕೊ. ನಾನು ನಿನ್ಗೆ ಹೇಳೋದು ಅರ್ಥ ಮಾಡ್ಕೋ. ನೀನು ಬೇರೆ ಎಲ್ಲದಕ್ಕೂ ನನ್ನನೆ ಅಂತ ಕೇಳ್ಬಿಟ್ರೆ ಈಗ ಲಕ್ಷ ಹಿಡ್ಕೊಳಮ್ಮ ನನ್ನ ಇದಾಗ್ಬಿಟ್ಟು ಆಮೇಲೆ ಹೋಗೋದೇನಾ ಮನೆ ಕಡೆ? ಟ್ಯಾಬ್ಲೆಟ್ಸ್ ಕೊಟ್ಟವ್ರೆ. ಇವಾಗ 1 ಮಂತ್ ತಿಂದ್ಬಿಟ್ಟು ನೆಕ್ಸ್ಟ್ ಮಂತ್ಗೆ ನೀನು ಆಗಸ್ಟ್ 25 ಬರಬೇಕು. ಇರು, ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಯ್ತೀಯಾ? ಈಗ
ಗೈಸ್ ನೋಡಿ ಇದೇನಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು ಗರ್ಭಗುಡಿ ಒಳಗಡೆ. ಏನು ಬೇಬಿ ನನಗೆ ಶುಗರ್ ಅಂತ ಹೇಳ್ತಾ ಇದ್ರು ಸುಮ್ಮನೆ ಇದೆಯಲ್ಲ. ಶುಗರ್ ಬಂದರೆ ಏನು ಮಾಡೋಕ್ಕಾಯ್ತದೆ, ಚೇಪಬೇಕಾಯ್ತದೆ, ಶುಗರ್ ಕಂಟ್ರೋಲ್ ಆಗುತ್ತೆ. ಸೊ ಶುಗರ್ ನವಡೇಸ್ ಇಟ್ಸ್ ಕಾಮನ್ ಅಂತನಾ? ಶುಗರ್ಗೆ ವಾಕಿಂಗ್ ಮಾಡು, ಚೆನ್ನಾಗಿ ನೀರು ಕುಡಿ, ರೈಸ್ ಐಟಮ್ ತಿನ್ನೋದು ಬಿಟ್ಬಿಡು, ಚೇಪೆಕಾಯಿ ಸಿಹಿ ಐಟಮ್ ತಿನ್ನೋದು ಬಿಡು. ಶುಗರ್ ಬಂದರೆ ಏನು ಆಡೋ ಮಕ್ಳಿಗೂ ಶುಗರ್ ಬರುತ್ತೆ, ಅದು ಕಾಮನ್. ಅರ್ಥ ಆಯ್ತಾ? ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಶುಗರ್ ಬಂದು ನೋ ಟೆನ್ಷನ್ ತಗೊಂಬೇಡ. ಇನ್ಮೇಲೆ ಅದೇ ಥರ ಮಾಡು. 6 ಗಂಟೆಗೆ ಎದ್ದೋಳು, 5 ಗಂಟೆಗೆ ವಾಕಿಂಗ್. ನಾನು ಇಲ್ಲ ಅಂತ ನೀನು ಹೇಳ್ತಾರದ? ಎಸ್ ನೋಡಿ, ರಿಪೋರ್ಟ್ ನೋಡ್ದಾ? ಏನು ಗೊತ್ತಾಯ್ತು ನಿನ್ಗೆ ಅದರಲ್ಲಿ? ಏನೂ ಇಲ್ಲ ಅದರಲ್ಲಿ. ಅಷ್ಟೊಂದೆಲ್ಲ ಬರ್ದಾರಲ್ಲ ಗುರುವೇ. ಬಿ ಪಿ ಅಂತ ಚೆಕ್ ಮಾಡೋರು, ಶುಗರ್ ಅಂತ ಚೆಕ್ ಮಾಡೋರು. ಅಲ್ಲಿ ತಾಮ್ರಕ್ಕಾಗಲ್ಲ. ಆಗೋದಂತೆ ಬಾ, ಆಗೋದಂತೆ ಬಾ. ಬಿ ಪಿ ಬೇರೆ ಇಷ್ಟೇ ಅಲ್ಲ, ಐ ಚೆಕಪ್ಪು. ಸೊ ಇನ್ಯಾವ್ದಾದ್ರು ಏನಾದರೂ ಇಶ್ಯೂಸ್ ಇದೆಯಾ, ಅಥವಾ ಹೈಪರು, ಟೆನ್ಷನ್ನು, ಅಥವಾ ಆ್ಯಂಗ್ಸೈಟಿ, ಇನ್ನೊಂದು ಮತ್ತೊಂದು ಎಲ್ಲನೂ ಕೇಳಿ ಎಲ್ಲನೂ ಚೆಕ್ ಮಾಡಿದ್ರು. ಸೊ ಸರ್ಜನ್ ಡಾಕ್ಟ್ರೇ ಟ್ರೀಟ್ ಮಾಡಿದ್ರು, ಅವ್ರ ಹತ್ರ ತೋರಿಸ್ಕೊಂಡು ಸೊ ನಾನು ಬಂದೆ. ಶುಗರ್ಗೆ ಗೈಸ್ ಟೆನ್ಷನ್ ತೊಗೊಂಬೇಡ ಅಂದ್ಬಿಟ್ಟು ನೀವೇನು ಮಾಡ್ತಿದ್ಯಾ? ಆ್ಯಕ್ಚುಲಿ ನನಗಿಂತ ಮುಂಚೆ ನಿನಗೆ ಚೆಕ್ ಮಾಡಿಸ್ಬೇಕಾಗಿತ್ತು ನಾನು. ಬಟ್ ಅಲ್ಲಿ ಇವತ್ತು ವುಮೆನ್ಸ್ಗೆ ಅಷ್ಟೇ ಮಾಡ್ತಾ ಇದ್ದಿದ್ದು ಗೈಸ್. ಗ್ರಾಮೀಣ ಪಡೆದ ಬ್ಲಾಪುರ, ಆಧಾರ್ ಕಾರ್ಡ್ ನಂಬರು, ನಂಬರು. ನನ್ನ ಹೈಟು ಗೊತ್ತು. ನನ್ನ ವೆಯ್ಟ್ 46 kg ಗೈಸ್. ನನ್ನ ವೆಯ್ಟ್ 46. ಬಿ ಪಿ ಯಾಕಂದರೆ ಗೈಸ್ ನಾನು ನೋಡಿದ್ರೆ 46 kg ಅಂತ ಅಂದ್ಕೊಳ್ಳಲ್ಲ. ಇನ್ನೂ ವೆಯ್ಟ್ ಇದೆಯಾ ನೀನು ಅಂತ ಅಂದ್ಕೊಳ್ತಾರೆ. ಬಟ್ ಆ್ಯಕ್ಚುಲಿ ನಾನು ಇರೋದು ಎಷ್ಟು ಗೊತ್ತಾ? 46 ವೆಯ್ಟ್. ಸೊ ಇಲ್ಲಿ ನೋಡಿರಿ, ಬಿ ಪಿ 110/70 ನಾರ್ಮಲ್ ಅಂತೆ. ಇದೇ ಶುಗರ್ ಟೆಸ್ಟ್. GRBS ಊಟ ಆದಮೇಲೆ 151 ಇದೆ. ಏನಿದು? ಶುಗರು. GRBS ಅಂದರೆ ಶುಗರ್ ಟೆಸ್ಟ್ ಮಾಡಿರೋದು. ಸೊ ಅವ್ರು ಕೇಳಿದೆ, ನಾನು ಕೇಳಿದೆ ಸರ್ ನಾರ್ಮಲ್ ಇದೆಯಾ ಅಂತ. ನಾರ್ಮಲ್ ಇದೆ ಮೇಡಮ್, ಟಿಫನ್ ಅದೇ ಊಟ ತಿಂದ ಮೇಲೆ 151 150 ಇರುತ್ತೆ, ಊಟ ತಿನ್ನೋಕೆ ಮುಂಚೆ 120 ಇರಬೇಕಂತೆ. ಓಕೆನಾ? ಸೊ 151 ಇದೆ. ಸೊ ನಾನಂತೂ ಹೇಳೋದು ನಾನು ಆ್ಯಕ್ಚುಲಿ ಶುಗರ್ ಟೆಸ್ಟ್ ಮಾಡಿಸಿದ್ದು ಇಲ್ಲಿ ಅಯ್ಯೋ ಏನಪ್ಪ ದಿವಸ ನಮ್ಮಮ್ಮ ಮೊದಲೇ ಹೇಳ್ತಿತ್ತಲ್ಲ ತುಂಬ ನೋವಾಗುತ್ತೆ ಹಂಗೆ ಹಂಗೆ ಅಂತ. ಸೊ ನಂಗೆ ಜಸ್ಟ್ ಹಿಂಗೆ ಚಿಕ್ಕ ಅಂತಂದರು. ಸೊ ಬ್ಲಡ್ ಬಂತು. ಸೊ ಹಾಗಾಗಿ ಅದು ಶುಗರ್ 151 ಮತ್ತು ಅಂತ ನನಗೆ ಅನ್ನಿಸ್ತು. ಅಲ್ಲಿ ಎಲ್ಲನೂ ಆರಾಮಾಗಿದೆ. ಬೇಬಿ ಹೆಲ್ತು ಚೆನ್ನಾಗಿದೆ. ಬಟ್ ಅವ್ರು ಏನು ಗೊತ್ತು ಹೇಳಿದ್ದು, ನೀರು ಚೆನ್ನಾಗಿ ಕುಡಿತೀರಾ ಅಂತ ಕೇಳಿದ್ರು. ಹ್ಞೂ ಅಂತಂದೆ. ಬಟ್ ನೀರಿನ ಜೊತೆಗೆ ನಿಮಗೆ ಇನ್ನೂ ಬೇಕು. ಸೊ ನೀವು ರೆಗ್ಯುಲರಾಗಿ ಮಜ್ಜಿಗೆ ಕುಡೀರಿ, ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಮಜ್ಜಿಗೆ ಕುಡೀರಿ. ಮತ್ತು ಇನ್ನೊಂದು ಹೇಳಿದ್ರು ಗೊತ್ತಾ, ಬಿ ಪಿ ಹೇಳಿದ್ರು. ಬಿ ಪಿ ಏನಂದರೆ ಕೂತಿದ್ದಾಗ ಚೆಕ್ ಮಾಡಿದಾಗ ನಾರ್ಮಲ್ ಇರುತ್ತಂತೆ. ಸೊ ನಾನು ನಿಂತ್ಕೊಂಡಿದ್ದಾಗ ಚೆಕ್ ಮಾಡಿದ್ರೆ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ರೆಗ್ಯುಲರಾಗಿ ಅಂದರೆ ಡೈಲಿ ಈಗ ಸದ್ಯಕ್ಕೆ 3 days ಕಂಟಿನ್ಯೂಸ್ ORS ಜ್ಯೂಸ್ ಕುಡೀರಿ. ಸೊ ಪೌಡ್ರ್ ಕೊಟ್ಟಿದ್ದಾರೆ. ಸೊ 1 ಲೀಟರ್ ಆಫ್ ವಾಟರ್ಗೆ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳಿದ್ದಾರೆ. ಸೊ ದಟ್ಸ್ ಇಟ್. ಶುಗರ್ ಇದೆ ಅಂತ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇವ್ರು ಪ್ರ್ಯಾಂಕ್ ಆಗಿಲ್ಲ ಗೈಸ್. ಯಾಕೆ ಗೊತ್ತಾ? ಒಳ್ಳೇದು ಒಂದೇ, ನನ್ನ ಮೇಲೆ ಹಣ ಇಟ್ಬಿಡು, ನನ್ನ ಮೇಲೆ ಹಣ ಇಟ್ಟೇಳು. ಸೊ ನೀನು ಇಡ್ತಾ ಇಲ್ಲ ಅಂದರೆ ಆಬ್ವಿಯಸ್ಲಿ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಬಿಡ್ತಾರೆ. ಹಂಗಾಗಿ ಸ್ವಲ್ಪ ಪ್ರ್ಯಾಂಕ್ ಮಾಡೋದು ಕಷ್ಟನೇ ಅಷ್ಟೇ ಗೈಸ್. ಇದೇ ORS. ಯಾಕೆ ಇಷ್ಟೊಂದು ORS ಪೌಡರ್ ಕೊಟ್ಟಿದ್ದಾರೆ ಗೈಸ್. ಬನ್ನಿ ಇದೇನು ಮಾಡ್ತಾ ಇದ್ದಾರೆ? ಹಲೋ, ಹೊಟ್ಟೆನೇ ಹಶ್ವಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಏಯ್ ಮತ್ತೆ ನೀನು ಮನೆ ಹತ್ರ ಹೋಗ್ಬಿಟ್ಟು ಕಾರ್ ತೊಗೊಂಡು ಬರ್ತೀನಿ ಅಂತ ತಾನೇ ಹೇಳಿದ್ದು. ಗೈಸ್ ನಮ್ಮ ಮನೆಗೆ ಮಂಜಕ್ಕ ಬಂದಿದ್ದಾರೆ ಗೈಸ್ ಇವತ್ತು. ಹಾಯ್ ಮಂಜಕ್ಕ. ಹಾಯ್ ಮಮ್ಮಿ. ನಮ್ಮ ಮಮ್ಮಿ ಇದ್ದಾರೆ. ಹಾಯ್ ಯಶು. ಹಾಯಪ್ಪ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇವತ್ತು. ಸೊ ನಾನು ಒಂದು ವಿಷಯ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮಂಜಕ್ಕನ ಹತ್ರ. ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸುಂದರ ಲಕ್ಷ ನಮ್ಮಮ್ಮ ನೋಡಿದ್ರೆ ಹೇಳ್ಬೇಡ ಅಂತ ಇದ್ದಾರೆ.
ಅದೇನಂತದೆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್. ನನಗೆ ಗೊತ್ತಿಲ್ಲ. ಹೇಳಬೇಕೆ ಎಷ್ಟು ನೋಡಿ ಹೆಂಗೋನೆ ನಾನು ನನ್ನ ನಿಮಿಷ ಏನೋ ಮಾತಾಡ್ತಿದ್ದೀನಿ, ಅವನ್ನ ಡೈವರ್ಟ್ ಮಾಡ್ತಾ ಇದೆಯಾ? ಡಯಾಬಿಟಿಕ್. ಡಯಾಬಿಟಿಕ ಅಂದರೆ ಏನು ಡಯಾಬಿಟಿಕ್ ಅಂದರೆ? ಶುಗರ್. ಹಾಂ ತಿರ್ಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲಕ್ಕ ನಾನು, 220. ಶುಗರ್ ತಿಂತಿರ್ಬಿಟ್ರಂತೆ. ಹೌದಾ? ತಿರ್ಗಿ ಹೇಳಿದ ಮೇಲೆ ಚೆಕ್ ಮಾಡಿಸ್ತಾ? ಯಾಕೆ ಗೊತ್ತಿಲ್ಲ. ಅದು ಯಾಕೆ ಅದ್ರಾಗೆಲ್ಲ ಹೇಳ್ಕೊಂತ ಎಲ್ಲಗಲ್ಲ ಬಿಡಮ್ಮ, ಇವಾಗ ಆಡೋ ಮಕ್ಳಿಗೂ ಬರುತ್ತೆ ತಾನೇ. ಹಂಗಂತಾಳೆಲ್ಲ ಹೇಳ್ಕೊಂಬಲ್ಲ. ಏನೋ ಗುಡ್ ನ್ಯೂಸ್ ಥರ ಎಲ್ಲ ಹೇಳ್ಕೊಳಕ್ಕೆ ಏನಾಗಲ್ಲ ಬಿಡಮ್ಮ, ಹೇಳ್ಕೋಬೇಡ ಅಷ್ಟೇ. ಹಾಕ್ಬೇಡ ಕೋ ಅಲ್ಲಿ ಹಾಕ್ಬೇಡ ಬೇಬಿ. ಅಕ್ಕ ಏನು ಶಾಕ್ ಏನಾಯ್ತಲ್ಲ ನಿನಗೆ? ಶಾಕೆ ಅದಕ್ಕೆ ಯಾಕೆ ಅದ್ರಿಗೆ ಅವ್ರಿಗೆಲ್ಲ ಹೇಳಕ್ಕೆ ಅದು ಒಳ್ಳೆ ವಿಷಯನ. ಒಳ್ಳೆ ವಿಷಯ. ಎಷ್ಟು ಜನ ಹೊಟ್ಟೆ ಉರ್ಕೊಳ್ಳೋರು ಇರ್ತಾರೆ, ಇವಾಗ ಬೇಕಾದ್ದೇನಾರು ಅಷ್ಟು ಜನ ಇರ್ತಾರೆ. ಏನಂತಂದ್ರೆ ಆ ತಪ್ಪಲೆ ತಗೊಬಿಡಮ್ಮ, ನೀನು ತೋರಿಸ್ದಾಗೆಲ್ಲ ತಪ್ಪಲೇ ಕಟ್ತೈತೆ. ಅಕ್ಕ ಇನ್ನೊಂದು ಸಲ ತಳ್ಳಕ್ಕಾಗಲ್ಲ. ನಾವು ಅಪ್ಪನ ಕೇಳ್ತಿದ್ದಾಳೆ, ಯಪ್ಪ ಏನು ಅನಿಸ್ತು ಶುಗರ್ ಅಂತೆ ಅಂದ ತಕ್ಷಣ? ನಾರ್ಮಲ್ ಅದಲ್ಲ, ಮಾಮೂಲಿ ಕಾಮನ್ ಅನಿಸ್ತಾ? ಯಾಕೆ ಮಂಜಕ್ಕ ಬೇಜಾರಾಯ್ತಾ? ನಗ್ತಾ ಇದೆಯಲ್ಲ ಅಕ್ಕ. ನಿನಗೆ ಫಾಲ್ಟ್ ಏನು ಗೊತ್ತಾ? ನೀನು ಇದೆಲ್ಲ ಹೇಳ್ಕೊಳ್ತಾ ಇದೆಯಾ ಅನ್ನೋದೇ ನಿನಗೆ ಅನಿಸ್ತಾರೋದಲ್ಲ, ನಿನ್ನ ತಲೆಯಲ್ಲಿ ಹೋಗಿ ಬರ್ತಾರೋದು. ಏನಕ್ಕೆ ಇವ್ರು ಹಿಂಗೆಲ್ಲ ಹೇಳ್ಕೊತಾರೆ ಅಂತ. ಅಮ್ಮಂಗೆ ದೇವ ಬಂದಿದೆ, ನನಗೆ ಶುಗರ್ ಬಂದಿದೆ, ಪ್ರತಿಯೊಂದು ಹೇಳ್ಕೊಂತಾರೆ. ಯಾರು ನಗ್ತಾರೋ ಆಫ್ ಮಾಡಿ. ನಿಜ ಹೇಳ, ಪ್ರ್ಯಾಂಕ್ ಮಾಡಿದ್ದು. ಲಕ್ಷ್ಯ ಹೆಂಗೆ ನೋಡು, ಆ ಕಡೆ ನೋಡಿ. ಹೋಗ್ಲಿ, ಗೊತ್ತಾಯ್ತಾ ಪ್ರ್ಯಾಂಕ್ ಮಾಡಿದ್ದು ಅಂತ ಹೇಳಿದ್ರೆ ಏನಂತ? ಸುಳ್ಳು ಹೇಳಿದೆ ಅಂತ. ಏನಪ್ಪ ಹೇಳ್ತೀಯ? ತೋರಿಸ್ತಾರಮ್ಮ ರಿಪೋರ್ಟ್ ನಂದು. ಎಷ್ಟು? 151. ಊಟ ಆದಮೇಲೆ 150 ಇರುತ್ತೆ, ಊಟಕ್ಕೆ ಮುಂಚೆ 120 ಇರುತ್ತೆ ಅಂತ ಹೇಳಿ ಕಳಿಸಿದ್ರು. ನಿನ್ನಾಣೆಗೂ ತಮ್ಮಗು ನಿನ್ನಾಣೆ ಇಕ್ಕಿದ್ದೀನಿ. ನೀನು ನೆನ್ನೆ ನೀನು ನನ್ನಾಣೆ ಇಕ್ಕು ಅಂತ ಹೇಳಿದ್ರೆ ನಾನು ನಿಜ ಹೇಳ್ಬಿಡ್ತಿದ್ನಾ? ನಮಗೆ ಬಂದು ಎಷ್ಟು ನರಳ್ತಾ ಇದ್ವಿ. ಹೌದಮ್ಮ. ನಮ್ಮ ಮಕ್ಕಳಿಗೆ ಬಂತು ಅಂದ್ರೆ ಎಷ್ಟು ನೋವಾಗುತ್ತೆ. ನನಗೆ ಬಾಬಂಗೆ ಕಣ್ಣಲ್ಲಿ ನೀರು ಬಂತು. ಅಯ್ಯೋ, ಮತ್ತೆ ಅದು ರೆಕಾರ್ಡೇ ಮಾಡ್ಬೋದಾಗಿತ್ತಲ್ಲಮ್ಮ. ನೀನು ಹಂಗೆ ಕ್ಯಾಮ್ರಾ ಆನ್ ಮಾಡಿ ಒಂಚೂರು ರೆಕಾರ್ಡ್ ಮಾಡ್ಕೊಂಡು ಎಲ್ಲ ಶುಗರ್ ಬಂತು ಅಂತ. ಯಾಕೆ ಅಂದರೆ ಕೆಲವೊಂದ್ಸಲ ಹೆರಿಡಿಟಿ ಪೇರೆಂಟ್ಸ್ ಹೋಗಿದ್ರೆ ಮಕ್ಕಳು ಬಂದೇ ಬರೋದಾನೆ ಮಕ್ಳಿಗೂ. ಮಂಜಕ್ಕ ಏನು ರಿಯಾಕ್ಷನೇ ಇಲ್ಲ, ಎರಡಕ್ಕೂ ರಿಯಾಕ್ಷನ್ ಇಲ್ಲ. ಅವ್ರು ಇವತ್ತು ಆಲ್ರೆಡಿ ಸುಸ್ತಾಗಿ ಬಿದ್ದೋಗತ್ತರ. ಯಾವ ಉಪವಾಸ ಮಾಡಬೇಡ ಕಣೆ, ಭಕ್ತಿ ತೋರಿಸು ಭಗವಂತನಿಗೆ ಅಂತ. ಜೀವ ಇದೆ ಭಗವಂತ ಕೊಟ್ಟಿರೋದು. ಮಕ್ಕಳ ಮರಿಬಿಟ್ಟು ಎಷ್ಟು ದಿನ ಆಗ್ತದ ಅಷ್ಟು ದಿನ ಅವರು ಉಪವಾಸ ಬಿಟ್ಟಷ್ಟು ಎನರ್ಜಿ ಜಾಸ್ತಿ ಬರ್ತದೆ. ನಿಂಗೆ ಗೊತ್ತಾ? ನೀನು ತಿಂದಷ್ಟು ಎನರ್ಜಿ ಇರಲ್ಲ, ಅವ್ರಿಂದ ಅಷ್ಟು ಎನರ್ಜಿ ನಿನಗಿರಲ್ಲ. ಇರಮ್ಮ, ನಾನು ಇವಾಗ ಅಪ್ಪ ಕೇಳ್ತೀನಿ. ಅಪ್ಪ ಪ್ರ್ಯಾಂಕ್ ಮಾಡಿದ್ದು ಸುಮ್ಮನೆ ಹೇಳಿದ್ದು. ನೀನು ನಿಜ ಅನ್ಕೊಂಡಿದ್ದ? ಯಾವ್ದು ಬರಬೇಕು ಅಂತೀವೋ ಬರಲ್ಲ. ಅಲ್ಲ, ಇವಾಗ ನಾನು ನೆನ್ನೆ ಹೇಳಿದ್ದಕ್ಕೆ ನೀವೇನು ಅನ್ಕೊಂಡ್ರಿ? ಅವು ನಿಜ ಅಂತ ನಂಬಿದ್ರೆ ನಿಜ ನಂಬ್ಕೊಂಡಿದ್ರ? ಎಲ್ಲ ಸುಳ್ಳು ನೋಡು. ಆದ್ರೂ ಏನಿಚ್ಚರು ಹಿಂಗೆ ವ್ಲಾಗ್ ಮಾಡ್ತವ್ರು ಇವ್ರು, ಇದೆಲ್ಲ ಹೇಳ್ಕೊಂಡು ಅಂತ ಅನ್ಕೊತಾ ಇತ್ತು. ಆಮೇಲೆ ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ ಅಂತೂ ಸಕ್ಕದಾಯ್ತಲ್ಲ. ಸ್ಟಾರ್ಟಿಂಗ್ ನಮ್ಮ ಅಮ್ಮ ಇದು ಸ್ಟಾರ್ಟಿಂಗ್ ಬಿಡಿದೆ ಆಫ್ ಮಾಡಲೇ ಅಂತಲ್ಲ. ಇನ್ನೊಂದ್ಸತಿ ಹೇಳು. ಶೈ ಗುರು. ರಿಪೋರ್ಟ್ ಕಾರ್ಡ್ ತೊಗೊಂಬತ್ತೀನಿ, ತೋರಿಸ್ತೀನಿ. ರಿಪೋರ್ಟ್ ಕಾರ್ಡಲ್ಲಿ ನೋಡಿ ಹೇಳ್ತಿದ್ದೆ BP 110/70 ಆ್ಯಂಡ್ ಇದೆ ಶುಗರ್ದು ಬರ್ದದ್ದು 151 ಅಂತ. ನೋಡಿರಿ, ಶುಗರು BP ಮಾತ್ರ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಳ್ತಾ ಇದ್ದೀರಾ? ಎಲ್ಲದಕ್ಕೂ ಇಲ್ಲ ಅಂತ ನೋಡಿ ಗೈಸ್. ನನ್ನ ರಿಪೋರ್ಟ್ ಕಾರ್ಡಲ್ಲಿ ಬ್ಲಡ್, BP, ಡಯಾಬಿಟಿಕ್ಕು, ಇನ್ನೊಂದು ಮತ್ತೊಂದು ಎಲ್ಲ ನೋ ಅಂತಿದೆ. ಮೆಂಟಲ್ ಇಲ್ನೆಸ್ ಮಾತ್ರ ಇದೆ. ಸೊ ಮೆಂಟ್ಲ ಥರ ಅವಾಗ ಹಾಡ್ತಾ ಇದ್ದೀನಿ. ಹಾಗಾಗಿ ನೋಡ್ದಕ್ಕ, ನೀನು ನೋಡ್ದೇನಮ್ಮ? ನೋಡ್ಬಿಡು ಕಾರ್ಡು ಅಷ್ಟೇ. ನಾನೊಂದು ಪ್ರ್ಯಾಂಕ್ ಮಾಡೋಣ ಅಂತ ವಿಡಿಯೋ ಮಾಡಿದ್ದೆ ಅಷ್ಟೇ.
ಇದು ನಮ್ದು ಹೆಂಗಾಯ್ತು ಗೊತ್ತಾ? ಸಾಕು 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 ಓ ಇಲ್ಲಕ್ಕ ಅಮ್ಮಗೆ ಅಮ್ಮಗೆ ಸಾಕು ಇದ್ದಾಗ ಅದು ಊಟ ಮಾಡುವಾಗ ಹೇಳೋದು. ಅಂದರೆ ಸುಸ್ತಾಗಿದ್ರೆ ನೀವು ಅಂತನಾ? ಏನಾಗಲ್ಲ ಬಿಡು. ನಿನ್ನ ಕುಣ್ಸ್ಕೊಂಡು ಊಟ ಮಾಡ್ದಂಗೆ ಆಯ್ತು, ಒಂಚೂರು ತಿನ್ನಕ ಹೋಗ್ಲಿ ಮಲ್ಲಿಕ ಗೊತ್ತಾ ಅಣ್ಣ. ಒಬ್ಬರು ಕೂರಿಸ್ಕೊಂಡು ಊಟ ಮಾಡಿದ್ರೆ ಎಷ್ಟೋ ಪಾಪ ಅಂದ್ರೆ ಏ ಹೋಗ ಬರೀ ಸೈಡ್ಗೆ, ನಿನ್ ಬ್ಯಾಗ್ ತೋರಿಸ್ತಾ ಇದ್ಯಾ? ಅದ್ರಷ್ಟು ನೋಡಿ ಎಷ್ಟು ಚೆನ್ನಾಗಿ ಊಟ ಬಡಿಸ್ತದೆ ಇದು. ಏನಿಲ್ವಲ್ಲ, ಹೋಮ್ವರ್ಕ್ ಇಲ್ಲ ಏನಿಲ್ವಲ್ಲ, ಅದಕ್ಕೆ ಬಡಿಸ್ತಾವಳೆ. ಅಂತಂದ್ರೆ ನಾವು ಅತಿಥಿನೇ ಮುಂದೆ ಕೂರಿಸ್ಕೊಂಡು ಫುಲ್ಲಾಗಿ ತಗೋತಾ ಇದ್ದೀವಿ. ಆ್ಯಕ್ಚುಲಿ ಅದು ತಪ್ಪೋದು. ಹಾಂ ನಮ್ಮ ಮಗನ ಕಟ್ಟಕತ್ತಿತ್ತು ಅಂತೀಯ. ಆ್ಯಕ್ಚುಲಿ ಅಕ್ಕ ಅವ್ನ ಹಾಕಕ್ಕ ನಾನು ತಿಂದೆ. ಯಾಕೋ ತಿಂದೆ ಟೊಮೊಟೊ ಬಾತ್ ಮಾಡಿದ್ದೆ ಸಾಯಂಕಾಲ ಕಥೆ ಹೊರಬಿಡೋದ ನೀನು. ಇವಾಗ ಬುಕ್ಕಿಂಗು ಜಾಸ್ತಿನೂ ಮಾಡಿರ್ಲಿಲ್ಲ. ಇವನ್ಗೆ ಇಷ್ಟ ಅಂದ. ಇವತ್ತು ಏಕಾದಶಿ ಇನ್ಮೇಲೆ ನೀನು ಬಂದಿರ ನಿನ್ನ ಪರ್ಸ್ಮೆಂಟ್ ಹೇಳ್ಬಿಟ್ಟ ಏಕಾದಶಿ ಊಟ ಟೊಮೊಟೊ ಬಾತು ಅಂದ ತಕ್ಷಣ ಅಮ್ಮ ನಾನು ತಿಂತೀನಿ ಅಂತ. ಸೊ ಇವತ್ತು ಏಕಾದಶಿ ಅಂತ ನಮ್ಮ ಮಂಜಕ್ಕರು ಉಪವಾಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇವತ್ತು ನಮ್ಮ ಜೊತೆ ಊಟ ಮಾಡ್ತಾ ಇಲ್ಲ. ಈಗ ಸತಿ ಬಾ ಊಟ ಮಾಡೋಣ ಆಯ್ತಾ? ಒಂದು ಯಾವ್ದಾದ್ರು ಎಂಟರ್ಟೈನ್ಮೆಂಟ್ ಅನ್ನು ವ್ಲಾಗ್ ಮಾಡೋಣ ಆಯ್ತಾ? ಹಾಲು ಕುಡಿತಾನೆ, ಕಾಲು ಅಮ್ಮಮ್ಮ ಬಿಡಿ ಮೇಡಮ್. ಮೇಡಮ್ ಏನಂತ ತಾಯಿ ಅಮ್ಮ ಮುಖ ತೋರಿಸಿ, ಗೊತ್ತಿಲ್ಲ ತಾಯಿ ನಮ್ಮವ್ವ.